ಪ್ರೈಸ್ ಲಾರ್ಡ್. ಇಂದಿನ ಕರ್ತನ ವಾಗ್ದಾನ ವಚನ ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯ. ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಕ್ರಿಸ್ತಿಯ ಜೀವಿತವನ್ನು ಪಾಪ ತುಂಬಿದಂಥ ಈ ಲೋಕದಲ್ಲಿ ನಾನು ಮತ್ತು ನೀನು ಜೀವಿಸಬೇಕಾದರೆ ಕ್ರಿಸ್ತನ ಬಲ ನಮಗೆ ಎಷ್ಟೋ ಅವಶ್ಯಕವಾಗಿದೆ. ಪೌಲನು ಕೂಡ ತನ್ನ ಸೇವೆಯ ಜೀವಿತದಲ್ಲಿ ಅನೇಕ ಸಾರಿ ಕರ್ತನನ್ನು ಆಶ್ರಯಿಸುವಾಗ ಕರ್ತನು ಹೇಳಿದ್ದು ಒಂದೇ ಮಾತು, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಅದು ಪರಿಪೂರ್ಣವಾಗಿ ಸಾಧನವಾಗುತ್ತದೆ ಎಂಬುದಾಗಿ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಕರ್ತನ ಕೃಪೆಯನ್ನು ಆತನ ಬಲವನ್ನು ಆಶ್ರಯಿಸುವಂಥದ್ದು ಎಷ್ಟೋ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ಈ ದಿನಮಾನಗಳಲ್ಲಿ ನನ್ನ ಜೀವಿತದ ಮತ್ತು ನಿನ್ನ ಜೀವಿತದ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಎಷ್ಟರ ಮಟ್ಟಿಗೆ ನಾನು ಮತ್ತು ನೀನು ಆತನ ಕೃಪೆಯನ್ನು ಆಶ್ರಯಿಸ್ತಾ ಇದ್ದೇವೆ, ಆತನ ಕೃಪೆಯಿಂದ ನಮಗೆ ದೊರಕುವ ಬಲವನ್ನು ನಾವು ಆಶ್ರಯಿಸ್ತಾ ಇದ್ದೇವೆ. ಪ್ರವಾದಿಯಾದ ಯೆಶಾಯನು ಹೇಳ್ತಾನೆ, ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು ಎಂಬುದಾಗಿ. ನಾನು ಮತ್ತು ನೀನು ಕೂಡ ನಮ್ಮ ಜೀವಿತದ ಪ್ರತಿಯೊಂದು ದಿವಸ ಈ ಹೊಸ ಬಲವನ್ನು ಆತನ ಸನ್ನಿಧಾನದಲ್ಲಿ ಪಡೆದುಕೊಳ್ಳುವಂಥವರು ಆಗಿರಬೇಕು. ಹಾಗಾಗಿ ಪ್ರತಿ ದಿವಸ ನಮ್ಮ ಜೀವಿತಕ್ಕೆ ಬೇಕಾದ ಹೊಸ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ನಾನು ಮತ್ತು ನೀನು ಮಾಡಬೇಕಾದ ಬಹುಮುಖ್ಯವಾದ ವಿಷಯ ಏನೆಂಬುದಾಗಿ ಗಮನಿಸಿ ನೋಡೋದಾದರೆ, ನನ್ನ ಮತ್ತು ನಿನ್ನ ಜೀವಿತದಲ್ಲಿ ಪ್ರತಿನಿತ್ಯವೂ ಆತನ ವಾಕ್ಯವನ್ನು ಹೆಚ್ಚಾಗಿ ಧ್ಯಾನ ಮಾಡಿ ವಾಕ್ಯದ ಮೇಲೆ ನಾನು ಮತ್ತು ನೀನು ಹಾತುಕೊಳ್ಳಬೇಕು. ಪ್ರತಿ ದಿವಸ ನಮ್ಮ ಸಮಯವನ್ನು ಬೇರ್ಪಡಿಸಿ ಕರ್ತನ ಪ್ರಸನ್ನತೆಯಲ್ಲಿ ನಾವು ಸಮಯ ಕಳೆಯಬೇಕು. ನಾವು ಎಷ್ಟು ಹೆಚ್ಚಾಗಿ ಆತನ ಸನ್ನಿಧಾನವನ್ನು ಬಯಸ್ತೇವೋ, ಆತನ ಸನ್ನಿಧಾನದಲ್ಲಿ ಸಮಯ ಕಳೆಯುತ್ತೇವೋ ಮತ್ತು ಆತನ ವಾಕ್ಯವನ್ನು ಧ್ಯಾನ ಮಾಡುತ್ತೇವೋ, ಅಷ್ಟು ಹೆಚ್ಚಾಗಿ ಆತನ ಕೃಪೆಯಿಂದ ಬಲವನ್ನು ಹೊಂದಿಕೊಳ್ಳುತ್ತೇವೆ. ಹಾಗಾಗಿ ದಿನಮಾನಗಳಲ್ಲಿ ಆತನ ಕೃಪೆಯನ್ನು ಆಶ್ರಯಿಸಿ ಆತನ ಬಲವನ್ನು ಹೊಂದಿಕೊಂಡು ಜೀವಿಸಲಿಕ್ಕೆ ಕರ್ತನ ನನಗೂ ಮತ್ತು ನಿನಗೂ ಸಹಾಯ ಮಾಡಲಿ, ನಡೆಸುವಂತಾಗಲಿ. ಕರ್ತನ ಆಶೀರ್ವದಿಸಲಿ. ಆಮೆನ್.